ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಪ್ಲೀಸ್ ಬೇಗ ಬೇಗ ಹೋಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸ್ಥಳ ಎಲ್ಲ ಮುಗಿಸ್ಕೊಂಡು ಟ್ರಿಪ್ ಹೋಗಿದ್ದು ಅಂತ ಹೇಳಿದ್ರು. ಎಲ್ಲ ಮುಗಿಸ್ಕೊಂಡು ಸೊ ನಮ್ಮ ಅತ್ತೆ ಮನೆಗೆ ಬಂದು ಮಾಮೂಲಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ, ಬನ್ನಿ. ಹೋಗ್ತಾ ಇದ್ದೀವಿ ಹೊಲ್ತಕ್ಕೆ. ನಮ್ಮನೆಯಿಂದ ನಿಧಾನ ನಡ್ಕೊಂಡು ಹೋಗ್ತಾ ಒಂದು 10 ಮಿನಿಟ್ಸ್ ಆಗುತ್ತೆ. ಪಾಶ ನಡ್ಕೊಂಡು ಹೋಗ್ತೀನಿ ಅಂದರೆ ಒಂದು 5 ಮಿನಿಟ್ಸ್ ಆಗುತ್ತೆ. ಹತ್ರನೇ ಹಂಗಂಗೆ ನೆಡ್ಕೊಂಡೇ ಹೋಗ್ತಾಯಿದ್ದೀನಿ. ಬನ್ನಿ, ನಮ್ಮ ಮನೆಯವರು ಕೊಬ್ಬುಗೆ ಕಳೆ ಔಷಧಿ ಹೊಡಿತಾ ಇದ್ದಾರೆ. ಹಾಗಾಗಿ ಊರಲ್ಲಿ ಬನ್ನಿ ತೋರಿಸ್ತೀನಿ. ಮಗಂದರೆ ಕಾರ್ ತೊಗೊಬಂದರು ಅಲ್ದಕ್ಕೆ. ಹಾಗಾಗಿ ಚಪ್ಪಲಿ ಆ ಕಾರಲ್ಲೇವೆ ಎತ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ಈಗ ನಿಂತಿದ್ದಾರೆ ನೋಡಿ, ಇಲ್ಲೆಲ್ಲ ಕಬ್ಬು ಹಾಕಿದ್ದೀವಿ ಫ್ರೆಂಡ್ಸ್. ನೆಟ್ಟಿ ಒಂದು ತಿಂಗಳಾಯ್ತು ಅನಿಸುತ್ತೆ ಕಬ್ಬನ್ನ. ಸೊ ಫುಲ್ ಕಬ್ಬು ನೆಟ್ಟಿದ್ದೀವಿ. ಕಳೆ ಜಾಸ್ತಿ ಬಂದಿರೋದ್ರಿಂದ ಕಳೆ ಔಷಧಿ ಹೊಡಿತಾ ಇದ್ದಾರೆ. ಏನು ನೋಡ್ತವ್ರೆ ಬಾವಿದು ಏನಾಗೈತಿ ಏನು ಅಂತ. ಕರೆಂಟ್ ಬಂದಿರಬೇಕು ಮೋಸ್ಟ್ಲಿ, ನೀರು ಬಿಡೋಕೆ. ಅದಕ್ಕೆ ಕೀ ತೊಗೊಬಾ ಬಾವಿಲ ಎಂದು ಅಂದರು. ಹಂಗಾಗಿ ತೊಗೊಂಬತ್ತಾ ಇದ್ದೀನಿ. ಇಂಟ್ರೆಸ್ಟಾಗಿ ನೋಡ್ತಾವ್ರೆ. ಏನು ಅಂತ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದೀರಾ? ಹಾಂ, ಎಲ್ಲಿಗೆ? ಈಗ ಹೆಂಗಾಗ್ತೀರಾ ಇಲ್ಲಿಗೆ? ಹಾಂ, ಗೊತ್ತಿಲ್ಲ ಹೆಂಗೆ ಹಾಕೋದು ಅಂತ. ಈಸಿಗೆ ಕಲ್ಲು ಹಾಕ್ಬೇಕು. ಯಾರು ಇಲ್ಲಿ ಹಾಕ್ತಾರೆ ಅಂತಾರೆ ಯಾರೂ ಇಲ್ಲ. ನೀವೇ ಹಾಕ್ಬೇಕಾ? ನಾನೇ ಹಾಕ್ಬೇಕು. ಈಗ ಬಾವಿ ಓಡಬೇಕಲ್ಲ. ಬಾವಿ ಓಡ್ಬೇಕಂದ್ರೆ ಹಾಕ್ಲೇಬೇಕಾ? ಈಗ ಬಾವಿ ಓಡ್ತಾ ಇಲ್ಲ ಈಗ. ಇದು ನಮ್ಮದೇ TC ಫ್ರೆಂಡ್ಸ್. ಹೌದಾ? ನಾನು ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದ, ಬಟ್ ಕಳೆ ಔಷಧಿ ಹೊಡಿತವ್ರೆ ಅನ್ನೋದು ಮರ್ತ್ಬಿಟ್ಟಿದ್ದೀನಿ. ಹಾಗಾಗಿ ಸೊಪ್ಪು ಕಿತ್ತೋಣ ತಂದೆ. 2 ತುಂಡು ಹೊಡೆದಿಲ್ಲ ಇನ್ನೊಮ್ಮೆ. 2 ತುಂಡು ಹೊಡೆದಿಲ್ವಂತೆ. 2 ತುಂಡೆಲ್ಲ ಕಿತ್ಕೋಬೇಕು. ಬನ್ನಿ, ಇವಾಗ ನಮ್ಮ ಚಿಕ್ಕತ್ತೆ ಮನೆ ತಗೋತಾ ಇದ್ದೇನೆ. ಹೋಗೋಣ. ತೋರಿಸ್ಬೇಕು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇವ್ರು ನಮ್ಮ ಅತ್ತಿಗೆ ಫ್ರೆಂಡ್ಸ್. ಅತ್ತಿಗೆ ಯಾರು ಅಕ್ಕ ಅಷ್ಟೇನಾ ಮಾತಾಡೋದು. ಡ್ಯಾನ್ಸ್ ಮಾಡ್ತದೆ ಫ್ರೆಂಡ್ಸ್. ಅದಕ್ಕೆ ಅಕ್ಕ ಡ್ಯಾನ್ಸ್ ಮಾಡೋಕೆ ನೋಡಿಲಿ ಅಂತ ಹೊರಿದು ಇಲ್ಲಿ ಬೈ ಕಳಿಸ್ತಿದ್ದೀರ ಬಂಗಾರಿ. ಓಡ್ಬಿಟ್ಟು ಇವ್ರಿಗೆ ಏನಾಗ ಸುಮ್ನಿರಕ್ಕ. ಅಕ್ಕ ಇವ್ರು ಸಾಂಗ್ ಹಾಕಿದ್ರೆ ನಂದು ಕಾಪ್ರೇಟ್ ಬರುತ್ತೆ. ಮಂಜಣ್ಣ ಜೂ ಮಾಡಿ ತೋರಿಸ್ತೀನಿ ತಡೀರಿ. ನೀನಾಗಿರಲ್ಲ. ಅಕ್ಕ ನಾನು ಹಿಂಗೆ ಹಾಕ್ತೀನಿ. ಮಂಜಣ್ಣ ಎಳ್ಳಿರ್ ತಂದು ಕೊಡ್ತಾವ್ರೆ. ನಾವು ಮಾತ್ರ ಕೂತಿದ್ದೆ ಆಡ್ತಾ ಇಲ್ಲ. ಇವಾಗ ಮಾತ್ರ ನನಗೇನೋ ಯೂಟ್ಯೂಬ್ಗೆ ಒಂದು ಕತಿ ಕಾಣಿಸ್ಬೇಕು ಅಂತ ಸಾಂಗ್ ಹಾಕಂಗೆ ಕೂತೈತೆ. ಹೇಳ್ತಾ ಇದ್ದೀವಿ ಕಾಪಿರೇಟ್ ಬರ್ತೈತೆ ಅಂತ. ಎಳ್ಳಿರ್ ತತ್ತೈತೆ. ನಾವು ಮಕ್ಕಳು ಮಾತಾಡ್ತೈತೆ. ಅವ್ರ ಅಣ್ಣ ಎಣ್ಣೆ ಕೆತ್ ಕೊಡ್ತಾವ್ರೆ ಎಲ್ಲಾರ್ಗು. ಮಗ ಹೊಸಿ ಕುಡಿತಾನೆ ಒಂದೇ ನೀರಲ್ಲಿ ಸೆಪ್ಪೆ ನೀರು ಬಿಟ್ಟಾಗ ಕುಮಾರ ಎಣ್ಣೆ ಕುಡಿತೀನಿ. ಸಣ್ಣೀರು ಮಂಜಣ್ಣ ಎಳ್ಳಿರ್ ಕಿಡಗಿದ್ದೀನಿ ಅಂತು. ಹಂಗಾಗಿ ಎಳ್ಳಿರ್ ಕುಡಿಯೋಣ ಅಂತ ಬಂದಿದ್ದೀವಿ. 6 ಕಿದಕ್ಕಿತ್ತಂತೆ. 6 ಇದ್ದು 3 ಟವರ್ಲ ಅವನಾ. ಫುಲ್ ಬಳೆ ಸೊಸಿ ನೆಟ್ಟವ್ರೆ. ಅಡಿಕೆ ಸೊಸಿ ಮತ್ತು ಬಳೆ ಸೊಸಿ. ಅದು ಫುಲ್ ಆ ಲೈನ್ ಫುಲ್, ಈ ಲೈನ್ ಫುಲ್ ಎಲ್ಲ ನಮ್ಮದೇ ಫ್ರೆಂಡ್ಸ್. ಇಲ್ಲಿ ಚೆನ್ನಾಗಿ ಅಯ್ಯೋ ಮೇಲ್ಗಡೆ ತುಂಡ ಕೆಳಗಡೆ ತುಂಡ. ಅದೆಲ್ಲ ನಮ್ಗೆ ಎಕ್ಸ್ಪ್ರೆಸ್ ಒಂದು ಸಿಕ್ಕಿರೋದು ಇದು. ಸಿಕ್ಕದ್ವಾ ಅಪ್ಪ? ಅಣ್ಣ ಇಲ್ಲೂ ಎರಡೇ. ಫ್ರೆಂಡ್ಸ್, ನಮ್ಮ ತೋಟಕ್ಕೆ ಬಂದಿದ್ದೋ ಎಳ್ಳಿ ಕುಡಿಯೋಣ ಅಂತ ಕುಡಿತಾ ಇದ್ದೀವಿ. ಎಳ್ಳಿರ್ ಕಿತ್ತವ್ರೆ ಈಗ. ಇದು ನಮ್ಮ ತೋಟನೂ ಅಲ್ಲ ಫ್ರೆಂಡ್ಸ್, ಇದು ಇವ್ರ ತೋಟ. ಇವ್ರ ತೋಟಕ್ಕೆ ಬಂದಿದ್ದೀವಿ. ಇವರೇ ನಮ್ಮ ತಾಯಿ. ಇವ್ರ ತೋಟ ಈಗ ಇವ್ರ ಹೆಸರಲ್ಲಿ ಇರೋದ್ರಿಂದ ಈ ಕ್ರೀಮ್ ಚೆನ್ನಾಯ್ತಾ? ಹಾಂ, ಹೆಂಗೈತೆ? ಫೈನ್ ಆಗೈತೆ.
ಸಾಕ. ಇದು ನಮ್ಮೂರು ಮಲ್ಲಪ್ಪನ ದೇವಸ್ಥಾನ ಫ್ರೆಂಡ್ಸ್. ಇಲ್ಲಿ ದೇವಸ್ಥಾನ, ಇದು ನಮ್ಮ ಗದ್ದೆ ಫುಲ್ಲು. ಇಲ್ಲ ನನಗೆ ನಿಜ, ನಮ್ಮನ್ನೆಲ್ಲ ಕೇಳ್ತೀನಿ. ಅದು ಹಣ್ಣು ಕಾಯಿ ಒಂಥರ ಹಣ್ಣು ಅಲ್ಲ, ಕಾಯಿ ಸಾಂಬಾರ್ಗೆ ಹಾಕಿದ್ರೆ ಚೆನ್ನಾಗಿರ್ತದೆ. ಅದಕ್ಕೆ ತೊಗೊಂಡು ಹೋಗೋಣ ಬೆಂಗಳೂರಿಗೆ, ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ಅಲ್ಲಿಗಿಂತನೂ ಇಲ್ಲಿ ಈ ತೋಟದಲ್ಲಿ ಚೆನ್ನಾಗವೆ, ಬಾಳೆ ಸೊಸಿ ಎಲ್ಲ ಚೆನ್ನಾಗಿ ಬಂದೈತೆ. ಆ್ಯಕ್ಚುಲಿ ಈ ಗದ್ದೆಲಿ ಏನಿದೆ ಫುಲ್ಲು ಈ ಬಾಳೆ ಸೊಸಿ, ತೆಂಗಿನ ಸೊಸಿ ಇದ್ದೀನಿ, ಅಡಿಕೆ ಸೊಸಿನ ನಾನು ನೆಟ್ಟಿದ್ದೀನಿ ಬಂದು ಅವ್ರಿಗೆ. ಇಲ್ಲೆಲ್ಲ ನಾನು ಹೆಲ್ಪ್ ಮಾಡ್ಕೊಟ್ಟಿದ್ದೀನಿ, ನಾನು ನೆಟ್ಟಿದ್ದೀನಿ, ಚೆನ್ನಾಗಿ ಬಂದೈತೆ. ಸಾಕು ಬಿಡು. ಅಯ್ಯೋ ದೇವ್ರೆ, ಚೆನ್ನಾಯ್ತಾ? ಏನು ಸಕ್ಕರೆ ಇಲ್ಲ. ಬಾಳೆ ಸೊಸಿ, ಅಡಿಕೆ ಸೊಸಿ, ತೆಂಗಿನ ಸೊಸಿ. ಗೊದ್ಲಿ ಒಂದು ಆರೆ ತಂದಿರ ಬ್ಯಾಡ್ ನಟ್ಟೆ ಬಿಡುವೆ ಇವತ್ತು. ಗೀರೆ ಹಸಿತವ್ರೆ ಜೋಳಕ್ಕೆ. ಹೊಡಿಯೋದು ಸೋಮಣ್ಣ ಹಿಂಗೆ ಹೊಡಿಯೋದು. ಸೋಮಣ್ಣ ಯಾರು ಗೊತ್ತಾ? ಸೋಮಣ್ಣ ಯಾರು ಗೊತ್ತಾ? ಸೋಮಣ್ಣ ಯಾರು ಗೊತ್ತಾ? ನಾನು ಹೇಳಗಡೆ ಕೇಳು. ಸೋಮಣ್ಣ ಇವರೇ ಯಜಮಾನ್ರು ಅಂದರೆ ನಿಂಗೆ ತಾತ 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 ಸೋಮಣ್ಣ ತಾತ ಚಟ್ನಿಗೆ ಹಾಕಿದ್ದಾರೆ. ಬಟ್ ಅದೇ ಚೊಟ್ಟು ಇನ್ನು ಬಂದಿದ್ರೆ ಕಿತ್ಕೊಂಡು ಹೋಗಿನಿ. ಇನ್ನು ಫುಲ್ ಚೊಟ್ಟು ಫುಲ್ ಹಾಕಿರೋದೆಲ್ಲ ಪುಟ್ಬಾಳೆ, ಈ ಕಡೆ ಫುಲ್ ಪಚ್ಚಬಾಳೆ. ಗುಸುಂಟೆಕಾಯಿ ಫ್ರೆಂಡ್ಸ್, ಸಾಂಬಾರು ಮಾಡೋಕೆ ಕಿತ್ಕೊಂಡು ಹೋಗ್ತಾಯಿದ್ದೀವಿ. ಏನೋ ತಂದಿದ್ಯಾ? ಏನು ತಂದಿಲ್ಲ ಕಣ್ರಿ, ಕವರ್ದು ಅಲ್ಲೇ ಬಿಟ್ಟು ಬಂದೆ. ಪರವಾಗಿಲ್ಲ ಫ್ರೆಂಡ್ಸ್. ನೋಡಿ ಬಾಂಟಿಗಳು ಎಷ್ಟು ತಿಂಗಳೇ? 5 ತಿಂಗಳು. ಹಿಂಗೆ ಕೂತಾವಳೆ, ಇದು 5 ತಿಂಗಳು ಕೂತ್ಕೊಳ್ಳೋ ಲಕ್ಷಣನಾ? ಫ್ರೆಂಡ್ಸ್ ನೀವು ಹೇಳಿ ಫ್ರೆಂಡ್ಸ್, ಈ ಶಕೆ ಟೈಮಲ್ಲಿ ನಾನು ಸ್ವೆಟ್ರ್ ಹಾಕೊಳ್ಳೋದು, ಆಮೇಲೆ ಕಾಲ್ಚೀಲ ಹಾಕೊಳ್ಳೋದು ಮಾಡ್ತಾರ ಹೇಳಿ ಫ್ರೆಂಡ್ಸ್. ಆಕ್ಚುಲಿ ಮಗುಗೋಸ್ಕರ ನಾನು ಮಾಡಬೇಕು. 1 ಸೆಕೆಂಡ್, ಅವಳು ಬಾಣ್ತಿ ಆ ಟೈಮಲ್ಲಿ ಹೆಂಗಿದ್ರು ನೀವೇ ಕೇಳಿ ಫ್ರೆಂಡ್ಸ್. ಆಯಿತು, ಅದು ಓಕೆ ಬಿಡು, ಪರವಾಗಿಲ್ಲ, ನಡೆಯುತ್ತೆ. ಹಂಗೆ ಇವಳು ಪರಿಚಯ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಹೇಳಿಲ್ಲ ಅಲ್ವಾ? ಏನಂದರೆ ನಾನು ನಮ್ಮ ಅತ್ತೆಯವರು ನಾ ಹೇಳಿ ಅಲ್ವಾ, ನನಗೆ ಸಾರಿ ನಾರಾಯಣಪುರ 2 ಹೆಸರವೆ. ಒಂದು ನಾಯಳಿ, ನಾರಾಯಣಪುರ ಅಂತ. ಹಾಗಾಗಿ ನಾರಾಯಣಪುರ ಎಲ್ಲ ಕರೆಯೋದಿಲ್ಲ, ನಾರಾಯಣಪುರ ಅಂತಾನೆ. ಬಟ್ ನನ್ನ ಮದುವೆ ಆಗಿ ಸ್ಟಾರ್ಟಿಂಗು ನಮ್ಮನೆ ಹೊಸ್ಲು ಓದ್ಬಿಟ್ಟು ಬಂದಲ್ಲ, ಅವತ್ತು ದಿನನೇ ಪರಿಚಯ ಆಗಿದ್ರು. ಅದು ನನಗೆ ಯಾರು ಅಂತ ಏನೂ ಗೊತ್ತಿಲ್ಲ. ಹುಡುಗರು ಮಾತ್ರ ಬಂದು ಸಡನ್ನಾಗಿ ಮಾತಾಡಿಸ್ಬಿಟ್ಲು. ಒಂಥರ ನನಗೆ ಜೊತೆಗಾರ ಸಿಕ್ಬಿಟ್ರಲ್ಲ ಅಂತ ಖುಷಿಯಾಗೋಯ್ತು. ಕಾಂಬಿನೇಷನ್ ಏನಂದರೆ ಇವಳಿಗೂ ನನ್ನಷ್ಟೇ ಏಜು, ಸೇಮ್ ಇಬ್ರಿಗೂ ಒಂದೇ ಏಜು. ಹಂಗಾಗಿ ಇಬ್ಬರು ಚೆನ್ನಾಗಿ ಬೇಗನೆ ಹೊಂದ್ಕೊಂಬಿಟ್ಟು ಅಲ್ಲಮ್ಮ. ಈ ಬ್ಲಾಗ್ ಮಾತಾಡೆ ಇನ್ನು ಫ್ರೆಂಡ್ಸ್ ಒಂದು ಹೇಳ್ತೀನಿ, ನನ್ನ ಫ್ರೆಂಡ್ ಈಗಿನ್ನೂ ಹೊಸ್ದಾಗಿ ಸ್ಟಾರ್ಟ್ ಮಾಡೋ ಯೂಟ್ಯೂಬ್ ಆ್ಯಂಡ್ ಮಿನಿ ವ್ಲಾಗ್ಗಳನ್ನ ಅವಳಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು. ಬಟ್ ಇವತ್ತು ತುಂಬ ದಿವಸ ಆದಮೇಲೆ ಬಂದವಳೆ. ಸೊ ಇಲ್ಲಿ ಚಿತ್ರಾನ್ನ ಮಾಮೂಲಿ ಬೆಳಗ್ಗೆ ಮಾಡಿದೆ ಅದೇ ಐತೆ. ಇನ್ನು ಸಾಂಬಾರು ಮಾಡಿಟ್ಬಿಟ್ಟವ್ರೆ ನಮ್ಮ ಅತ್ತೆ ಎಲ್ಲ ಊಟ ಮಾಡ್ಕೋತಾರಲ್ಲ, ಹಂಗಾಗಿ ಸಾಂಬಾರು ಮಾಡಬೇಕು. ತರಕಾರಿ ಇತ್ತು, ತರಕಾರಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಬ್ಬರು ಅಣ್ಣ ತಮ್ಮದಿರು ಇಬ್ಬರು ರೀಲ್ಸ್ ಮಾಡ್ತವ್ರೆ. ಇವ್ರಿಬ್ರಲ್ಲಿ ಯಾರು ಅಣ್ಣ ಯಾರು ತಮ್ಮ ನೋಡೋ ನೀವೇ ಕಮೆಂಟ್ ಮಾಡಿ ನನಗೆ. ಅಯ್ಯೋ ಫ್ರೆಂಡ್ಸ್, ಬೆಂಗಳೂರಿಗೆ ಹೊರಟಿದ್ದೀವಿ ಇವಾಗ. 8 ಗಂಟೆ. ಈಗ ಹೊರಡಬೇಕು. ಎಷ್ಟು ಸ್ವಲ್ಪ ಪ್ಲಾನಿಂಗ್ ಐತೆ, ಎಲ್ಲಿ ಹೋಗ್ಬೇಕು, ಅದು ಮುಗಿಸ್ಕೊಂಡು ಹೋಗೋಣ ಬನ್ನಿ. ಹೋಯ್ತು. ಬಾಯ್ ಮಾಡ್ತೀನಿ ನೋಡು ಪಾಪ ಚಿನಿ. ಬಾಯ್ ಮಾಡು. ಲಾಸ್ಟ್ನಲ್ಲಿ ತೋರಿಸ್ತೀನಿ, ಟಾರ್ಚ್ ಹಾಕ್ತೀನಿ. ಸರಿ ಬಾಯ್. ಸರಿ ಒಂದಿನ ಬರ್ತೀನಿ. ಬೆಂಗಳೂರು ಹೊರಟಿದ್ವಿ. ಸೊ ಬೆಳಗುಳದಲ್ಲಿ ಚಾರ್ಜ್ ತಿನ್ನೋಣ ಅಂತ ನಿಲ್ಸಿದ್ವಿ ಗಾಡಿನ.
ಓಪನ್ ಕಿಚನ್ ಎಲ್ಲ ಚೆನ್ನಾಗಿರುತ್ತೆ. ಫುಲ್ಲು ಇದು 2 ರೂಮ್ ಈ ಕಡೆ ಇಲ್ಲ, ಒಂದೇ ರೂಮ್ ಈ ಕಡೆ ಎಲ್ಲ. ಕಡದು ಬಾವುಲಿ ಮನುಷ್ಯ ಮಗ ಹಾಂ ಇವು ಬಾವುಲಿ ಇವೇ ಮತ್ತೆ ಮಕ್ಕಳು ಸಣ್ಣವ್ರ ಮೇಲೆ ಹಾರಾಡಬಾರ್ದು ಮಕ್ಕಳು. ಹಾಂ, ಅದೇ ಏನೋ ಕೈಲಿ ಆಗುತ್ತೆ ಅಂತಾರಲ್ಲ ಅದೇನೋ. ಹಾಂ, ಅದು ಹೊಸ ಮನೆಗೆ ಬಂದು ಇದು ಮಾಡ್ತಿದ್ದೆ. ಅವಾಗ ಬಂದಾಗಲೂ ಆಚೆ ಹೋಯ್ತು. ಫ್ರೆಂಡ್ಸ್, ಇದು ನಾವು ಆಂಧವೇ ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರು ಇದ್ದಾರಲ್ಲ, ನಮ್ಮ ಮನೆಯವರ ತಾತ ಅಜ್ಜಿ, ಸೊ ನನಗೂ ತಾತ ಅಜ್ಜಿನೇ, ಸೊ ಹಂಗಾಗಿ ಅಲ್ಲಿಗೆ ಹೋಗಿದ್ದಾಗ ಅಲ್ಲೇ ಸ್ವಲ್ಪ ಹೊತ್ತಿದ್ದು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಈಗ ರೀಸೆಂಟಾಗಿ ಮನೆ ಕಟ್ತವ್ರೆ, ಅದನ್ನು ಕ್ಯಾಪ್ಚರ್ ಮಾಡಿದೆ. ಇವ್ರು ಬಂದು ನಮ್ಮ ಮನೆ ಸೋದ್ರು ಮಾವನ ಮಗ. ಅಣ್ಣಂಗೆ ಅಣ್ಣ ಬಾ ಬ್ಲಾಗಲ್ಲಿ ತೋರಿಸ್ತೀನಿ ಅಂದರೆ ಮಗ ಮುಂಚ್ಕತ್ತಿತ್ತು. ಈಗ ಅದೊಂದು ವೀಡಿಯೋ ಮಾಡಿದೆ. ಇನ್ನು ರವಿ ಅವ್ರಿಗೆ ಲೀಲಾ ಆಂಟಿ ಆಗಬೇಕು, ಬಟ್ ನನಗೂ ಆಂಟಿ ಇದು ಅತ್ತೆ ಆಗಬೇಕು, ಬಟ್ ನಾನು ಆಂಟಿ ಅಂತ ಕರೀತೀನಿ ಇವ್ರನ್ನ. ನೋಡಿ ಅಪ್ಪ, ನಾವು 8:30ಗೆ ಹೊರಟಿದ್ದು, ಟೈಮ್ ಬಂದೀಗ 12:30. ನಾವು ಬೆಂಗಳೂರು ತಲುಪೋ ಅಷ್ಟರಲ್ಲಿ ಬೆಳಗಿನ ಜಾವ 3 ಗಂಟೆ 4 ಗಂಟೆ ಅಷ್ಟು ಪಕ್ಕ ಆಗುತ್ತೆ. ಅಷ್ಟು ನಾನು ನಾಳೆ ಬೆಳಗ್ಗೆ ಎದ್ದು ನನ್ನ ಮಕ್ಕಳನ್ನ ಕ್ಲಾಸಿಗೆ ಕಳಿಸ್ದೆ. ಟೈಮ್ ಬಂತು 1:43. ಟೀ ಕುಡಿಯೋಕ್ಕೆ ನಿಲ್ಸವ್ರೆ. ನಾನಂತೂ ನಿದ್ದೆ ಮಾಡ್ತಾಯಿದ್ದೀನಿ, ಬಟ್ ಕಾರಾಗ ಕಂಫರ್ಟಬಲ್ ಅನಿಸಲ್ಲ, ಕಣ್ಣು ಚುಚ್ಚಂಗಾಗುತ್ತೆ. ಆಗಲ್ಲ. ಟೈಮ್ ಬಂದು 1:44. ಟೀ ಕುಡಿಯೋಕೆ ನಿಲ್ಸಿದ್ವಿ. ಶುದ್ಧಪ್ಪ ಮನೆಗೆ ಹೋಗಿ ಮಲ್ಕೋತೀನಿ. ಫ್ರೆಂಡ್ಸ್, ಮನೆಗೆ ಬಂದು ಈಗ ನಾಳೆ ಲಗೇಜ್ ಎಲ್ಲ ನಾಳೆ ಬೆಳಗ್ಗೆ ಇಳಿಸ್ಕೊಳ್ಳೋಣ. ಈಗ ಆದಷ್ಟು ಅವ್ರು ಇವನಿಂದ ಅಮ್ಮೆ ಅಂದಿದ್ರೆ ಆಗಲ್ಲ, ನಾಳೆ ಬೆಳಗ್ಗೆ ಇಳಿಸ್ಕೊಂಬಿಡಿ. ಹಾಂ, ನಾನು ನಮ್ಮ ಬೀದಿಲಿ ನಾಯಿಗಳ ಸೈನ್ಯ, ಏನು 1 2 ಅಲ್ಲ. ಆದರೆ ಟೈಮ್ ಬಂದು 3 ಗಂಟೆ. ನೋಡಿದ್ರೆ 3 ಗಂಟೆ ಆಗೋಯ್ತು ಟೈಮು. ಸೊ ನಾವು ಅದೇ ಕಲ್ಕೆರೆಗೆ ಹೋಗಿ ಮತ್ತು ಹತ್ತಳ್ಳಿಗೆ ಹೋಗಿ ಬರೋದು ಇಷ್ಟೊತ್ತಾಯಿತು. ಇನ್ನು ನಾಳೆ 3 ಗಂಟೆ ಆಗಕ್ಕೆ ಬಂದೈತೆ. ಸೊ ಎಲ್ಲರ ದಿನ 2 ಅವರ್ ಹೋದರೆ ಮಾರ್ನಿಂಗ್ ರೂಟಿ ಸ್ಟಾರ್ಟ್ ಆಗಿಬಿಡುತ್ತೆ ಬಿಡಿ. ನಾನು ಇವಾಗ ಮಲ್ಕೊಳಕ್ಕೆ ಹೋಗ್ತೀನಿ. ಬೆಳಗ್ಗೆಗೆ ಎಷ್ಟೊತ್ತಿಗೆ ಹೇಳ್ತೀನಿ ಅಂತ ನಂಗೆ ನಿಜ ಗೊತ್ತಿಲ್ಲ, ನೋಡೋಣ ಬೆಳಗ್ಗೆಗೆ. ಸೊ ಈ ಬ್ಲಾಗ್ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀರಾ, ಪ್ಲೀಸ್ ಬೇಗ ಹೋಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.